100 ಕೋಟಿ ಅಂದರೆ ಎಷ್ಟಾಗುತ್ತೆ ಅಂತ ಅಂದ್ರೆ 50 ಜನಕ್ಕೆ ಎಷ್ಟು ಸಾವಿರ ಕೋಟಿ ಆಯಿತು? 5,000 ಯಾರು ನಂಬ್ತಾರ? 5,000 ಕೋಟಿ ಒಂದು ಸರ್ಕಾರ ತೆಗಿಯೋಕ್ಕೆ ಏನು ಪ್ರಿಂಟ್ ಹಾಕೊಂಡು ಕೂತವ್ರ ನೋಟ್ನ? 5,000 ಕೋಟಿ ಹಾಂ? ಅಯ್ಯೋ, ಈಗ ನನ್ನ ಹೆಸ್ರು ಹೇಳಲೇಬೇಕಾದ್ರೆ ಎಲ್ಲರಿಗೂ ನನ್ನ ಭಜನೆ ಮಾಡದೇ ಇದ್ದರೆ ತಿಂದನ್ನು ಅರಗಲ್ವಲ್ಲ ಅವ್ರು ಯಾರಿಗೂ. ಇಂಡಿಯನ್ ನೀವು ನೋಡಿದ್ರೆ ಕುಮಾರಸ್ವಾಮಿನೇ ಟಾರ್ಗೆಟ್ ಅವ್ರಿಗೆಲ್ಲ. ಹಾಂ? ಯಾರು ಅವು ಯಾತಿಗೆ ನಾನು ಅವ್ರನ್ನ ಕೇಳಬೇಕು? ನೀವು ನನ್ನ ಕೇಳೋದು ನಾನೇನು ಹೇಳಿ? 5 ವರ್ಷ ಸರ್ಕಾರ ಮಾಡ್ರಪ್ಪ ಅಂತ ಜನ ಹೇಳೋರೆ. ದಿನ ಅವರೇ ಭಜನೆ ಮಾಡಿದ್ರೆ ನಾನೇನು ಮಾಡೋದೈತೆ? ಸರ್ಕಾರ ಹೋಯ್ತಂತೆ ಸರ್ಕಾರ ಹೋಯ್ತದೆ ಅಂತೇಳಿ ಅವರೇ ಹೇಳ್ತಾ ಹೋದರೆ. ಹಾಂ, ಚನ್ನಪಟ್ಟಣ ಅಲ್ಲೇ ಇದೆಯಲ್ಲ, ಎಲ್ಲೂ ಹೋಗಿಲ್ಲ. ಹಾಂ, ಅಭ್ಯರ್ಥಿ ತೀರ್ಮಾನ ಮಾಡ್ತೀವಿ. ಎನ್ ಡಿ ಎ ಅಭ್ಯರ್ಥಿ ಇರ್ತಾರೆ. ಎನ್ ಡಿ ಎ ಅಭ್ಯರ್ಥಿ ಯಾರು? ಕೊನೆ ಹಂತದವರೆಗೂ ಯಾರು ಬೇಕಾದರೂ ನಿರೀಕ್ಷೆಗಳು ಇಟ್ಕೋಬೋದು. ಏನು ಆಯ್ತಪ್ಪ, ಚರ್ಚೆ ಮಾಡೋಣಂತೆ. ರಸ್ತೆಯಲ್ಲಿ ಮಾತಾಡೋಕ್ಕಾಗತ್ತಾ? ನೋಡೋಣ, ಅಲ್ಲಿ ಕಾರ್ಯಕರ್ತರದೆಲ್ಲ ಅವರ ಒಂದು ಅಭಿಪ್ರಾಯಗಳು ತಗೊಂಡು ಮಾಡಬೇಕಲ್ಲ. ಗೆಲ್ಲಬೇಕು. ನಾನು ಚುನಾವಣೆ ಗೆಲ್ಲಬೇಕಲ್ಲಿ. ಚುನಾವಣೆ ಗೆಲ್ಲಲಿಕ್ಕೆ ಏನು ಮಾಡಬೇಕು ಆ ತೀರ್ಮಾನ ತಗೋದು. ನನ್ನ ಮುಂದೆ ಇನ್ನೂ ಯಾವುದೂ ಚರ್ಚೆನೇ ಆಗಿಲ್ಲ. ಯಾವ ವಿಷಯ ಚರ್ಚೆ ಆಗಿಲ್ಲ. ಅವ್ರ ಹೆಸರೇ ಆಗ್ತಾ ಇರ್ತೀರಿ. ನಾನು ಇಲ್ಲಿವರೆಗೆ ಯಾವುದು ಚರ್ಚೆನೇ ಮಾಡಿಲ್ಲ ಅಂತಿದ್ದೀನಲ್ಲ. ಅಭ್ಯರ್ಥಿ ವಿಷಯದಲ್ಲಿ ಚನ್ನಪಟ್ಟಣದಲ್ಲಿ ಜನತಾದಳದಲ್ಲೂ ಅತ್ಯಂತ ಸಮರ್ಥವಾದಂಥ ಕಾರ್ಯಕರ್ತರಿದ್ದಾರಲ್ಲಿ. ಅದು ನಿಖಿಲೇ ಬರಬೇಕು ಅಂತೇಳಿ. ನಿಖಿಲ್ಗೆ ಇನ್ನೂ ಭಾಳ ಭವಿಷ್ಯ ಇದೆ, ಮುಂದೆ ಟೈಮ್ ಇದೆ. ಆ ಥರ ಇಲ್ಲ. ಅವ್ರು ಮಾತಾಡ್ಕತ್ತಾರಪ್ಪ, ಅವ್ರಿಗೆ ಯಾರೋ ಹೇಳಿರಬೇಕು. ಇರ್ಬೋದು. ಇನ್ನು ಎನ್ ಡಿ ಎ ಭಾಗ ನಾನು ಇದ್ದೀನಿ. ನನ್ನ ಜೊತೆ ಎನ್ ಡಿ ಎ ಭಾಗದಲ್ಲಿ ಇನ್ನೂ ಯಾರೂ ಚರ್ಚೆ ಮಾಡಿಲ್ಲ. ಚರ್ಚೆಗೆ ಬಂದಾಗ ಚರ್ಚೆ ಮಾಡಿ. ಕ್ಷೇತ್ರದಲ್ಲಿ ಓಡಾಡಬಾರ್ದಾ? ನನಗೆ ನಮ್ಮ ಕಾರ್ಯಕರ್ತರು, ನಂಬಿರ್ತಕ್ಕಂಥ ಕಾರ್ಯಕರ್ತರನ್ನ ರಕ್ಷಣೆ ಮಾಡ್ಲಿಕ್ಕೆ ಓಡಾಡಬೇಕೋ ಬೇಡ? ಓಡಾಡ್ತಾರೆ. ಎನ್ ಡಿ ಎ ಅಭ್ಯರ್ಥಿ ಇರ್ತಾರೆ. ತಲೆ ಕೆಡಿಸ್ಕೊತೀರಿ ಬನ್ನಿ. ಇಲ್ಲಿ BJP JDS ಅಲ್ಲ, ಎನ್ ಡಿ ಎ ಅಭ್ಯರ್ಥಿ BJP JDS ನಿಂದ ನಿಲ್ತಾರೆ.